ನಮಸ್ಕಾರಗಳು. ಕಟಕ ರಾಶಿಯ ಆತ್ಮೀಯ ಬಂಧುಗಳೇ, ಶಿವರಾತ್ರಿಯ ಆ ಪವಿತ್ರ ಜಾಗರಣೆಯ ನಂತರ ಬ್ರಹ್ಮಾಂಡದ ಶಕ್ತಿಗಳು ಈಗ ಶಾಂತವಾಗಿವೆ. ಆದರೆ ಕಟಕ ರಾಶಿಯವರ ಪಾಲಿಗೆ ಈ ಶಾಂತಿ ಕೇವಲ ಬಿರುಗಾಳಿಯ ಮುನ್ನಿನ ಮೌನವಲ್ಲ, ಇದು ನಿಮ್ಮ ಭಾಗ್ಯದ ಬಾಗಿಲು ತೆರೆಯುವ ಶುಭ ಮುನ್ಸೂಚನೆ. ನಿಮಗೆ ಗೊತ್ತು, ನಿಮ್ಮ ರಾಜ್ಯಾಧಿಪತಿ ಚಂದ್ರದೇವನು ಸಾಕ್ಷಾತ್ ಮಹಾದೇವನ ಶಿರದ ಮೇಲೆ ವಿರಾಜಮಾನವಾಗಿದ್ದಾನೆ. ಹಾಗಾಗಿ ಶಿವರಾತ್ರಿಯ ಫಲ ನಿಮಗೆ ಅತ್ಯಂತ ಶೀಘ್ರವಾಗಿ ತಲುಪುತ್ತದೆ. ಕಳೆದ ಕೆಲವು ತಿಂಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಒತ್ತಡ, ಕಣ್ಣೀರು ಮತ್ತು ನಂಬಿದವರಿಂದಲೇ ಆದ ದ್ರೋಹ, ಇವೆಲ್ಲದಕ್ಕೂ ಈಗ ಕಾಲವೇ ಉತ್ತರ ನೀಡಲಿದೆ. ಮುಂದಿನ ಈ 5 ದಿನಗಳಲ್ಲಿ ನಿಮ್ಮ ಬದುಕಿನಲ್ಲಿ ಹರಿಯಲಿರುವ ಅಮೃತ ಹನಿಗಳು. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಯಾಕೆಂದರೆ ಕಟಕ ರಾಶಿಯವರಿಗೆ ಮಾತ್ರವೇ ಸಾಧ್ಯವಾಗುವ ಆ ವಿಶೇಷ ಶಿವಯೋಗ ಯಾವುದೇ ಎಂಬುದನ್ನು ನಾವು ಇಂದು ವಿವರಿಸಿದ್ದೇವೆ. ಕಟಕ ರಾಶಿಯವರೇ, ನೀವು ಅತಿ ಹೆಚ್ಚು ಭಾವಜೀವಿಗಳು. ನಿಮ್ಮ ರಾಶಿಯಾಧಿಪತಿ ಚಂದ್ರನು ಮನಸ್ಸಿನ ಕಾರಕ. ಶಿವರಾತ್ರಿಯ ನಂತರ ಚಂದ್ರನು ತನ್ನ ಸ್ವಕ್ಷೇತ್ರದತ್ತ ಅಥವಾ ಶುಭ ಸ್ಥಾನದತ್ತ ಸಾಗುತ್ತಿರುವುದು ನಿಮ್ಮ ಮನೋಬಲವನ್ನು ಹೆಚ್ಚಿಸಲಿದೆ. ಮುಖ್ಯವಾಗಿ ನಿಮ್ಮ 8ನೇ ಮನೆಯಲ್ಲಿದ್ದ ಅಡೆತಡೆಗಳು ಈಗ ಶಿವನ ಕೃಪೆಯಿಂದ ನಿವಾರಣೆಯಾಗುತ್ತಿವೆ. ಗುರು ಮತ್ತು ಶುಕ್ರನ ಶುಭ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಬೀಳುತ್ತಿರುವುದರಿಂದ ಇದುವರೆಗೆ ಖಾಲಿ ಇದ್ದ ನಿಮ್ಮ ಖಜಾನೆ ಮತ್ತು ಒಂಟಿ ಎನ್ನಿಸುತ್ತಿದ್ದ ನಿಮ್ಮ ಮನಸ್ಸು 2 ತುಂಬುವ ಸಮಯ ಬಂದಿದೆ. ಶನಿದೇವನ ಪ್ರಭಾವದಿಂದ ನೀವು ಕಲಿಯಬೇಕಾದ ಪಾಠಗಳನ್ನು ಕಲಿತಿದ್ದೀರಾ. ಈಗ ಪ್ರತಿಫಲ ಪಡೆಯುವ ಸರದಿ ನಿಮ್ಮದಾಗಿದೆ. ಇನ್ನು 5 ದಿನಗಳ ಅದೃಷ್ಟದ ವಿಶ್ಲೇಷಣೆ. ಮೊದಲನೇ ದಿನ ಮಾನಸಿಕ ನೆಮ್ಮದಿ ಮತ್ತು ಹೊಸ ದಾರಿ. ಮೊದಲನೇ ದಿನ ನೀವು ಅನುಭವಿಸುತ್ತಿದ್ದ ಅತಿ ಹೆಚ್ಚಿನ ಆತಂಕ ಕಡಿಮೆಯಾಗುತ್ತದೆ. ಶಿವನ ದರ್ಶನದಿಂದ ಅಥವಾ ಸ್ಮರಣೆಯಿಂದ ನಿಮ್ಮ ಮನಸ್ಸು ಹಗುರವಾಗಲಿದೆ. ನೀವು ತೆಗೆದುಕೊಳ್ಳುವ ಒಂದು ನಿರ್ಧಾರ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಅಡಿಪಾಯವಾಗಲಿದೆ. ಇನ್ನು 2ನೇ ದಿನ ಹಣಕಾಸಿನ ಅರಿವು ಮತ್ತು ಸ್ಥಿರತೆ. ಕಟಕ ರಾಶಿಯವರಿಗೆ ಆರ್ಥಿಕ 2ನೇ ದಿನ ಅತ್ಯಂತ ಫಲಪ್ರದ. ನೀವು ನಿರೀಕ್ಷಿಸಿದ ಮೂಲಗಳಿಂದ ಹಣ ಬರಲಿದೆ. ಮನೆಗೆ ಬೇಕಾದ ವಸ್ತುಗಳನ್ನು ಖರೀದಿಸುವ ಯೋಗವಿದೆ. ಕಳೆದು ಹೋದ ಅಮೂಲ್ಯ ವಸ್ತುವೊಂದು ನಿಮ್ಮ ಕೈ ಸೇರುವ ಸಾಧ್ಯತೆ ಇದೆ. ಇನ್ನು 3ನೇ ದಿನ ಕೌಟುಂಬಿಕ ಮಿಲನ ಮತ್ತು ಸಂತೋಷ. 3ನೇ ದಿನ ಮನೆಯಲ್ಲಿ ಹಬ್ಬದ ವಾತಾವರಣವಿರುತ್ತದೆ. ದೂರವಾಗಿದ್ದ ಸಂಬಂಧಿಕರು ಅಥವಾ ಮಿತ್ರರು ನಿಮ್ಮ ಹುಡುಕಿಕೊಂಡು ಬರಲಿದ್ದಾರೆ. ತಾಯಿಯ ಕಡೆಯಿಂದ ನಿಮಗೆ ಆಸ್ತಿ ಅಥವಾ ಹಣದ ಲಾಭವಾಗುವ ಸಾಧ್ಯತೆ ಇದೆ. ಮನೆಯಲ್ಲಿ ಶುಭ ಮಂಗಳ ಕಾರ್ಯದ ಮಾತುಕತೆ ನಡೆಯಲಿದೆ. ಇನ್ನು 4ನೇ ದಿನ ವೃತ್ತಿ ಕ್ಷೇತ್ರದಲ್ಲಿ ಮೆಚ್ಚುಗೆ. ಉದ್ಯೋಗದಲ್ಲಿ ನಿಮ್ಮ ಶ್ರಮಕ್ಕೆ ನ್ಯಾಯ ಸಿಗಲಿದೆ. ಸಹೋದ್ಯೋಗಿಗಳು ನಿಮ್ಮ ಮಾತಿನ ಬೆಲೆ ನೀಡುತ್ತಾರೆ. ಕಲೆ ಕ್ಷೇತ್ರದಲ್ಲಿರುವವರಿಗೆ ಹೊಸ ಅವಕಾಶಗಳು ಹುಡಿಕೊಂಡು ಬರಲಿವೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಇನ್ನು 5ನೇ ದಿನ ಸರ್ವಸಿದ್ಧಿ ಮತ್ತು ವಿಜಯ. 5ನೇ ದಿನ ನೀವು ಅಂದುಕೊಂಡ ಗುರಿಯನ್ನು ತಲುಪುತ್ತೀರಾ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದ್ದು ಅಸಾಧ್ಯವಾದುದನ್ನು ಸಾಧಿಸಿ ತೋರಿಸುತ್ತೀರಾ. ಶಿವನ ಪೂರ್ಣ ಅನುಗ್ರಹ ನಿಮ್ಮ ಮೇಲಿದೆ ಎಂಬ ಅನುಭವ ನಿಮಗಾಗಿದೆ. ಕಟಕ ರಾಶಿಯವರು ಗಮನಿಸಬೇಕಾದ ಎಚ್ಚರಿಕೆಗಳು. ಅದೃಷ್ಟದ ಹಾದಿಯಲ್ಲಿ ಈ ಸಣ್ಣ ತಪ್ಪುಗಳನ್ನು ಮಾಡಲೇಬೇಡಿ. ಭಾವೋದ್ವೇಗ. ಅತಿಯಾದ ಭಾವುಕರಾಗಿ ಯಾರಿಗೂ ಪ್ರಾಮಿಸ್ ಮಾಡಬೇಡಿ. ಆರೋಗ್ಯ. ಚಳಿ ಅಥವಾ ನೀರಿನಿಂದ ಉಂಟಾಗುವ ಇನ್ಫೆಕ್ಷನ್ ಬಗ್ಗೆ ಎಚ್ಚರವಿರಲಿ. ನಿಮ್ಮ ಕುಟುಂಬದ ವಿಷಯಗಳನ್ನು ಹೊರಗಿನವರು ಮುಂದೆ ಚರ್ಚಿಸಬೇಡಿ. ಇದನ್ನು ರಹಸ್ಯವಾಗಿ ಇಟ್ಟುಕೊಳ್ಳಿ. ನಿಮ್ಮ ಭಾಗ್ಯವನ್ನು ಗಟ್ಟಿಗೊಳಿಸುವ ಶಿವಾಂಶ ಪರಿಹಾರಗಳು ಇಲ್ಲಿವೆ ನೋಡಿ. ಈ 5 ದಿನಗಳಲ್ಲಿ ಶಕ್ತಿಯನ್ನು ಉಳಿಸಿಕೊಳ್ಳಲು ಈ ಕೆಲಸ ಮಾಡಲೇಬೇಕು. ನಿಮಗೆ ಅದೃಷ್ಟ ಖಂಡಿತವಾಗಿಯೂ ಸಿಗುತ್ತದೆ. ಕ್ಷೀರಾಭಿಷೇಕ. ಸೋಮವಾರ ಅಥವಾ ಈ 5 ದಿನಗಳಲ್ಲಿ ಒಂದು ದಿನ ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ. ಇನ್ನು ಬಿಳಿ ಬಣ್ಣದ ದಾನ. ಬಿಳಿ ಅಕ್ಕಿ ಅಥವಾ ಸಕ್ಕರೆಯನ್ನು ದಾನ ಮಾಡಿ. ಇದು ನಿಮ್ಮ ಚಂದ್ರಗ್ರಹವನ್ನು ಬಲಪಡಿಸುತ್ತದೆ. ಇನ್ನು ಈ ಮಂತ್ರವನ್ನು ಪ್ರತಿದಿನ ರಾತ್ರಿ ಚಂದಿರನನ್ನು ನೋಡುತ್ತಾ ಓಂ ನಮಃ ಶಿವಾಯ ಅಥವಾ ಚಂದ್ರಶೇಖರ ಅಷ್ಟಕಂ ಎಂದು ಪಠಿಸಿ.
ಇನ್ನು ತಂದೆ ತಾಯಿಯ ಆಶೀರ್ವಾದ. ಮನೆಯಲ್ಲಿ ತಾಯಿಯ ಪಾದ ಮುಟ್ಟಿ ನಮಸ್ಕರಿಸಿ ಕೆಲಸ ಆರಂಭಿಸಿ, ಯಶಸ್ಸು ಗ್ಯಾರಂಟಿ ಸಿಗುತ್ತದೆ. ವೀಕ್ಷಕರೇ, ಕಟಕ ರಾಶಿಯವರಿಗೆ ಇದು ಹೊಸ ಜನ್ಮದಂತಹ ಸಮಯ. ಶಿವನ ಮೇಲೆ ಭರವಸೆ ಇಡಿ. ನಿಮ್ಮ ಕಣ್ಣೀರು ಹನಿಗಳು ಈಗ ಮುತ್ತುಗಳಾಗುತ್ತವೆ. ಸಮಯ ಬಂದಿದೆ. ನಿಮ್ಮ ಜೀವನದ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಸಮಸ್ಯೆಗಳೇನಾದರೂ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯ ಕಟಕ ರಾಶಿಯವರು ಹಾಗೂ ಕುಟುಂಬದವರಿಗೆ ತಪ್ಪದೆ ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲನ್ನು DTV ಕರುನಾಡು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಒತ್ತಿ. ದಿನನಿತ್ಯದ ಜ್ಯೋತಿಷ್ಯ ನಿಮ್ಮ ಕಣ್ಣು ಮುಂದೆ ಬರುತ್ತದೆ. ಹಾಗೆ ಸಿಂಹ ರಾಶಿಯ ಬಗ್ಗೆ ಭೇಟಿಯಾಗೋಣ. ಶುಭವಾಗಲಿ. ಓಂ ನಮಃ ಶಿವಾಯ.